ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅಭಿನಯದ 45 ಸಿನಿಮಾ ರಿಲೀಸ್ ಹಿನ್ನೆಲೆಯಲ್ಲಿ ಶಿವಣ್ಣನ ಅಭಿಮಾನಿಗಳು ಪ್ರಸನ್ನ ಚಿತ್ರಮಂದಿರದಲ್ಲಿ ದೋಸೆ ಕ್ಯಾಂಪ್ ಅನ್ನು ಇಟ್ಕೊಂಡಿರುವಂತದ್ದು. ಇಲ್ಲಿ ಬಂದಿರೋ ಅಭಿಮಾನಿಗಳಿಗೆಲ್ಲ ಇವತ್ತು ದೋಸೆ ವಿತರಣೆ ಮಾಡಿ ದೋಸೆ ತಿನ್ಕೊಂಡು 45 ಸಿನಿಮಾ ಪ್ರೀಮಿಯರ್ ಶೋ ನೋಡೋದಕ್ಕೆ ಹೋಗಿ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಇವತ್ತು ಅವರೆಲ್ಲರೂ ದೋಸೆ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಈ ಒಂದು ದೋಸೆ ಕ್ಯಾಂಪ್ ಬಗ್ಗೆ ಮಾತನಾಡೋದಕ್ಕೆ ಅಭಿಮಾನಿಗಳು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ದೋಸೆ ತಿನ್ನೋದಕ್ಕೆ ಕಾಯ್ತಿದ್ದಾರೆ, ಬಿಸಿ ಬಿಸಿ ದೋಸೆನ. ಅಭಿಮಾನಿಗಳನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಒಳ್ಳೆ ಕಾನ್ಸೆಪ್ಟ್, ದೋಸೆ ತಿನ್ನಿ, ಪೇಯ್ಡ್ ಪ್ರೀಮಿಯರ್ ಶೋ ನೋಡಿ, ಸೂಪರ್. ಯಾರು ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು, ಹೊಟ್ಟೆ ಹಸ್ಕೊಂಡು ಸಿನಿಮಾ ನೋಡಬಾರ್ದು. ಮೇಡಮ್, ದೊಡ್ಡ ಮನೆ ಅಂದ್ರೆ ಯಾವಾಗ ಅನ್ನ ಹಾಕಿರೋ ಮನೆ. ಅವ್ರು ಏನೇ ಮಾಡಿದ್ರು ಅಭಿಮಾನಿಗಳು ಎಲ್ಲ ದೊಡ್ಡದಾಗೆ ಮಾಡ್ತೀವಿ, ಒಳ್ಳೆತನವಾಗೆ ಮಾಡ್ತೀವಿ. ಇಲ್ಲಿ ದೋಸೆ ಕಾನ್ಸೆಪ್ಟ್ ಬಂದಿದ್ದು ಒಂದೇ ಉದ್ದೇಶ ಮೇಡಮ್. ಇದೇ ಲಾಸ್ಟ್ ಇಯರು ನಮಗೆ ಶಿವಣ್ಣ ಅನ್ನೋದು ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗಿತ್ತು. ಸೊ ಅವ್ರು ಮತ್ತೆ ನಮಗೆ ಕಮ್ ಬ್ಯಾಕ್ ಮಾಡಿ ಕರೆಕ್ಟಾಗಿ 1 ವರ್ಷ ಆಗಿದೆ. ಇವತ್ತು ಮೇಡಮ್ ಟ್ವೀಟ್ ಮಾಡಿದ್ದಾರೆ, ಶಿವಣ್ಣನೂ ಟ್ವೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ. ಸೊ ನಮ್ಗೆ ಇದ್ದಿದ್ದೇನು ಅಂದರೆ ಇವತ್ತಿನ ದಿನ ಜನಕ್ಕೆ ಏನಾದರೂ ನಮ್ಮದು ಅಂತ ಒಂದು ಸೇವೆ ಮಾಡಬೇಕು. ಅಭಿಮಾನಿಗಳು ಬರೋರು ಯಾರು ಹಸ್ಕೊಂಡು ಹೋಗ್ಬಾರ್ದು. ಒಂದು ಪ್ರೀಮಿಯರ್ ಶೋ ಏನು ಮಾಡ್ತಾ ಇದ್ದೀವಿ, ಈ ಶೋಗೆ ಸಂಪೂರ್ಣವಾಗಿ ಒಂದು ದೋಸೆ ಕ್ಯಾಂಪ್ ಅಂತ ಮಾಡಿ ಶಿವಣ್ಣನಿಗೂ ಇದರಿಂದ ಒಂದು ಒಳ್ಳೇದಾಗಲಿ ಅಂತ ಒಂದು ನಮ್ಮ ಕಡೆಯಿಂದ ಒಂದು ಸಣ್ಣ ರಿವ್ಯೂ ಮೇಡಮ್, ಅಷ್ಟೇ. ಸೂಪರ್, ಒಳ್ಳೆ ಕಾನ್ಸೆಪ್ಟ್. ಎಷ್ಟು ಜನಕ್ಕೆ ಇಲ್ಲಿ ದೋಸೆ? ಒಂದು ಶೋ ಪೂರ್ತಿ ಏನಿವಾಗ ಒಂದು ಪ್ರೀಮಿಯರ್ ಶೋ ಒಂದು ಶೋ ಇದೆ, ಈ ಒಂದು ಶೋಗೆ ಪೂರ್ತಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಶಿವ ಫಾಲೋವರ್ಸ್ ವತಿಯಿಂದ ನಮಗೆ ಒಂದು ಗಾಡ್ ಸಪೋರ್ಟ್ ಆಗಿ ನಿಂತಿರೋದು ನಮ್ಮ ಟಗರು ಚಿತ್ರದ KP ಶ್ರೀಕಾಂತನಾಥ ಅವರು, ಆಮೇಲೆ ಸುಧಿ ಅಣ್ಣ ಅವರು ಅಂತ ಅಂದ್ಬಿಟ್ಟು ಅವರು ಶಿವಣ್ಣ ಅವ್ರ ಜೊತೆಲ್ಲ ಇರ್ತಾರೆ. ಇದರಲ್ಲಿ ಮುಂದಾಳತ್ವ ಇರೋದು ನಮ್ಮ ಚೇತು ಮತ್ತು ರಾಜೇಶ ಅನ್ನೋದು ನಮ್ಮ ಇಡೀ ಟೀಮಲ್ಲಿ ಅವರಿಬ್ಬರು ಮುಂದೆ ನಿಂತ್ಕೊಂಡು ಎಲ್ಲರೂ ಜೊತೆಲಿ ಸೇರಿ ಮಾಡ್ತಾ ಇದೀವಿ ಮೇಡಮ್ ಇಡೀ ಪ್ರೋಗ್ರಾಮ್. ಅವರು ಕ್ಯಾನ್ಸರ್ ಇದ್ರೂ ಕೂಡ ಈ ಸಿನಿಮಾನ ಮಾಡಿರೋವಂಥದ್ದು. ನಿಮಗೆ ಗಾಡ್ ಆಫ್ ಮಾಸ್ ದರ್ಶನ ಆಗುತ್ತೆ ಇವತ್ತು. ಸೊ ಶಿವಣ್ಣನ ದೇವರಾಗಿ ನೋಡೋದಕ್ಕೆ, ಅಂದರೆ ಅಫ್ಕೋರ್ಸ್ ನಿಮಗೆ ದೇವರೇ, ನಿಮ್ಮ ಆರಾಧ್ಯ ದೈವನ ಬಿಗ್ ಸ್ಕ್ರೀನ್ ಮೇಲೂ ದೈವವಾಗಿ ನೋಡೋದಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇಂದ ತುಂಬಾ ಕಾಯ್ತಾ ಇದ್ವಿ ಮೇಡಮ್. ನಮ್ಮ ಟ್ರೈಲರ್ ಬಿಟ್ಟಿದ್ದ ದಿಸದಿಂದಾನೇ ಸಿನಿಮಾ ಬಿಟ್ಬಿಟ್ಟಿದ್ರು, ಇನ್ನ ಜನ ನೋಡೇ ಬಿಟ್ಟರು. ಆ ರೇಂಜಲ್ಲಿ ಕಾಯ್ತಾ ಇದ್ದೀವಿ. ಪ್ರತಿಯೊಬ್ರು ನಿನ್ನೆ ಅದರಲ್ಲೂ ಪ್ರೆಸ್ ಅವ್ರದೆಲ್ಲ ಪ್ರೀಮಿಯರ್ ಶೋ ನೋಡಿದಾರೆ ಅಂತ ನಿನ್ನೆ ನಾವು ರಿಪೋರ್ಟ್ ಕೇಳಿದ್ಮೇಲೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವಾಗ ಹೊರಗಡೆ ಬಿಡ್ತಾರೆ, ಯಾವಾಗ ಸಿನಿಮಾ ನೋಡ್ತೀವಿ ಅಂತ ಕಾಯ್ತಾ ಇದ್ದೀವಿ. ತಿಲಕ್ ಅವರೇ, ಸೊ ದೋಸೆ ಕ್ಯಾಂಪು ಸೂಪರ್ ಕಾನ್ಸೆಪ್ಟು, ಒಳ್ಳೆ ಕಾನ್ಸೆಪ್ಟು. ಸೊ ಈ 45 ಸಿನಿಮಾ ಈಗ ದರ್ಶನ ಆಗ್ತಿದೆ, ಶಿವ ತಾಂಡವ ದರ್ಶನ ಆಗ್ತಾ ಇದೆ. ಸೊ ಎಷ್ಟು ಕ್ಯೂರಿಯಾಸಿಟಿಯಿಂದ ನಾವು ತುಂಬಾ ಕಾಯ್ತಾ ಇದ್ದೀವಿ ಮೇಡಮ್. ಇಷ್ಟು ವರ್ಷದಿಂದ ಶಿವಣ್ಣ ಅವರು ಕ್ಯಾನ್ಸರ್ ಇಂದ ಗೆದ್ದು ಬಂದಿದ್ದೆ ನಮ್ಗೊಂದು ಖುಷಿ. ಅಂದ್ರೆ ಇದು ಡಬಲ್ ಧಮಾಕ ತರ. ಈಗ ಶಿವಣ್ಣ ಇಂಡಸ್ಟ್ರಿಗೆ ಒರಿಜಿನಲ್ ರೂಲರು ಎಂಪರರು ಲೀಡರ್ ಶಿವಣ್ಣ. ಅವ್ರ ಸಿನಿಮಾ ಗೆಲ್ಲಬೇಕು. ಯಾವಾಗಲೂ ಶಿವಣ್ಣ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂತಾನೆ ಇದೊಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡು ಮಾಡ್ತಾ ಇದ್ದೀವಿ. ಸಿನಿಮಾ ಗೆಲ್ಬೇಕು ಮೇಡಮ್. ನಮಗೆ ಏನು ಹೇಳ್ತೀರಿ ಅಂದರೆ ಶಿವಣ್ಣ ಡೆಡಿಕೇಶನ್ ಬಗ್ಗೆ ಹೇಳ್ತೀರಿ. ಕ್ಯಾನ್ಸರ್ ಇದ್ರೂ ಕೂಡ ನನ್ನ ಅಭಿಮಾನಿಗಳಿಗೆ ಸಿನಿಮಾ ಕೊಡಬೇಕು. ಒಬ್ಬ ನಿರ್ಮಾಪಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ತುಂಬ ಕಷ್ಟ ಆದರೂ ಈ ಸಿನಿಮಾ ಮಾಡಿರುವಂಥದ್ದು, ಅದಕ್ಕೆ ರಿಸಲ್ಟ್ ಕೂಡ ಸಖತ್ತಾಗೆ ಬಂದಿದೆ. ಏನು ಹೇಳ್ತೀರಿ ಮೇಡಮ್? ನಾವೇನು ಹೇಳ್ಬೇಕಂದ್ರೆ ಶಿವಣ್ಣಗೆ ಎಕ್ಸ್ಪೀರಿಯನ್ಸ್ ಆಗಿರೋಷ್ಟು ನಮ್ಗೆ ವಯಸ್ಸಾಗಿಲ್ಲ ಇನ್ನು. ನಾವು ಅವ್ರ ಅಭಿಮಾನಿ, ಇಂದು ಮುಂದೆ ಎಂದೆಂದು ಶಿವಣ್ಣನ ಅಭಿಮಾನಿ, ದೊಡ್ಡ ಮನೆ ಅಭಿಮಾನಿ, ಅಣ್ಣವ್ರ ಅಭಿಮಾನಿ. ನಾವು ಸಿನಿಮಾ ಗೆಲ್ಬೇಕು ಮೇಡಮ್, ಅಷ್ಟೇ. ನಮಗೆ ಶಿವಣ್ಣ ಗೆಲ್ಲಬೇಕು, ಸಿನಿಮಾ ಗೆಲ್ಲಬೇಕು. ಶಿವಣ್ಣ ಯಾವಾಗಲೂ 100 ಕಾಲ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿರ್ಬೇಕು ನಮಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಅಭಿಮಾನಿಗಳ ಮಾತು. ಏನಿದು, ನಾವು ದೊಡ್ಡ ಮನೆಯವರ ಅಭಿಮಾನಿಗಳು, ದೊಡ್ಡ ಮನೆಯವರು, ಅನ್ನ ಕೊಡೋದ್ರಲ್ಲೇ ಅವರು ಫೇಮಸ್ಸು, ಅನ್ನದಾದ್ರು ಅವರು. ಸೊ ಹೀಗಾಗಿ ನಾವು ಏನು ದೋಸೆ ಕೊಟ್ಟು ಸಿನಿಮಾ ನೋಡಿ, ದೋಸೆ ತಿಂದು ಸಿನಿಮಾ ನೋಡಿ ಅನ್ನೋ ಕಾನ್ಸೆಪ್ಟ್ನಲ್ಲಿ ನಾವು ಇವತ್ತು ಈ ಒಂದು ದೋಸೆ ಕ್ಯಾಂಪ್ ಮಾಡಿದ್ದೀವಿ. 45 ಸಿನಿಮಾ ಸಕ್ಸಸ್ ಆಗಲಿ ಅನ್ನೋ ಒಂದು ಮಾತನ್ನು ಇಲ್ಲಿರೋ ಅಭಿಮಾನಿಗಳು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.